ಬೇಕಾದಷ್ಟು ಕೈಯಲ್ಲಿ ದುಡ್ಡಿಲ್ಲ, ಆದ್ರೆ ಕನಸು ಕಾಣಕ್ಕೆ ದುಡ್ಡು ಬೇಕಾಗಿಲ್ಲ. ಹಾಸಿಗೆ ಇದ್ದಷ್ಟು ಕಾಲ್ ಚಾಚು ಅಂದ್ರು ಹಿರಿಯರು, ಹಾಸಿಗೆನೆ ದೊಡ್ಡದ್ ಮಾಡ್ಬಿಡೋಣ ಅಂದ್ರು ನಮ್ಮ ರಾಕಿಂಗ್ ಸ್ಟಾರ್. ನೀವ್ ಅನ್ಕೊಂತಿರೋದು ಈ ನನ್ ಮಗ ಯಾಕೆ ಮಾತಾಡ್ತವನೆ ಹೀಗೆ, ಯಾಕಂದ್ರೆ ಇವತ್ತಿನ ಟಾಪಿಕ್ ಮಿಡಲ್ ಕ್ಲಾಸ್ ಬಗ್ಗೆ. ಕಾನ್ಸೆಪ್ಟ್ ಏನಪ್ಪಾ ಅಂದ್ರೆ, ಟೆಲ್ ಮಿ ಯುವರ್ ಮಿಡಲ್ ಕ್ಲಾಸ್ ವಿತೌಟ್ ಟೆಲ್ಲಿಂಗ್ ಮಿ ಯುವರ್ ಮಿಡಲ್ ಕ್ಲಾಸ್. ಓ ಹಂಗೆ. ಅರ್ಥ ಆಯ್ತಲ್ಲ? ಅರ್ಥ ಆಯ್ತು. ಫಸ್ಟ್ ನಮ್ದು ಸೋಪ್ ಖಾಲಿ ಯಾಕಂತ ಬರ್ತೈತೆ ಅಂತಂದ್ರೆ, ಹೊಸ ಸೋಪ್ ತಂದೀವಿ ಅಂತಂದ್ರೆ ಹಳೆ ಸೋಪನ್ ಅದ್ರ ಜೊತೆಗೆ ಮರ್ಜ್ ಮಾಡಿ ಇಟ್ಟಿರ್ತೀವಿ. ಇದು ಒಂದ್ ಪಾಯಿಂಟ್. ಓಕೆ. ಇನ್ನೊಂದು, ನಾವು ಟೂತ್ ಪೇಸ್ಟ್ ಇರ್ತದಲ್ಲಪ್ಪ, ಅದನ್ನ ಟೂತ್ ಬ್ರಷ್ ಇಂದ ಎಳೆದು ಅದು ಖಾಲಿ ಆಗೋ ತನಕ ಹಿಡ್ಕೊಂಡು ಮತ್ತೆ ಅದನ್ನ ಕಟ್ ಮಾಡಿ ಎಲ್ಲ ಕಿತ್ಕೊಂಡು ಅಲ್ಲೊಜ್ಜಿ ಖಾಲಿ ಮಾಡ್ಬೇಕು. ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ಏನಂತ ಗೋಣಿ ಚೀಲ ಬರ್ತದಲ್ಲ, ಗೋಣಿ ಚೀಲನ ನಾವು ಮ್ಯಾಟ್ ಕಾಲು ಇದು ಎಲ್ಲ ಮಿಡಲ್ ಕ್ಲಾಸ್ ಬರ್ತಾವು, ಕಾಲು ವರ್ಷ ಮ್ಯಾಟ್ ಆಗಿ ಯೂಸ್ ಮಾಡ್ತೀವಿ, ಅದನ್ನ ಬಿಸಾಕಂಗಿಲ್ಲ. ಒಂದೇ ಸಲ ಪಾಚೆ. ಇನ್ನೊಂದು ಫೋರ್ತ್ ಪಾಯಿಂಟ್, ಸ್ವಲ್ಪ ಹಿಂಗ್ ನೋಡು, ಅದ್ಯಾಕೆ ಹಿಂಗ್ ನೋಡ್ತೀಯ? ಇದಪ್ಪ ಐಸ್ ಕ್ರೀಮ್ ಕಪ್ಪು ಅವು ಯಾವಾಗ ಚೆನ್ನಾಗ್ ಬಂತು ಅಂತಂದ್ರೆ, ಐಸ್ ಕ್ರೀಮ್ ಬ್ಯಾಗ್ ಎಲ್ಲ ಪಾರ್ಸಲ್ ಕಪ್ಗಳು ಏನಾರಿತ್ತು ಅಂದ್ರೆ ಅವನ್ನ ಸಾಸಿವಿ ಜೀರಿಗೆ ಅವನ್ನೆಲ್ಲ ಹಾಕಕ್ ಇಡ್ತೀವಿ. ಅದು ಫೋರ್ತ್ ಪಾಯಿಂಟ್. ಇನ್ನೊಂದು, ಇದು ಕಾಮಿಡಿ, ನ್ಯಾಪ್ಕಿನ್ಸ್ ಇರ್ತಾವಲ್ಲ ಅವನ್ನ ಯಾರು ಗೆಸ್ಟ್ ಬಂದ್ರೆ ಅಷ್ಟೇ ಕೊಡೋದು, ಆಮೇಲೆ ಅದನ್ನ ವಾಪಸ್ ಮತ್ ಮಡಚಿ ಒಳಗೆ ಇಡ್ಬೇಕು. ನೀನ್ ಹೊಡ್ಸ್ಕೊಂಡೆ ಅಂದ್ರೆ ಮುಗೀತದು, ನೆಕ್ಸ್ಟ್ ಗೆಸ್ಟ್ ಬರೋವರೆಗೂ. ನಿಮ್ ಪ್ರಕಾರ ಯಾವ ನಿಮ್ ಮನೆಗೆ ಮಿಡಲ್ ಕ್ಲಾಸ್ ಥಿಂಗ್ಸ್ ಹೇಳ್ತೀರಾ ಅದನ್ನ ಕಮೆಂಟ್ ಮಾಡ್ರಪ್ಪ.